ಮಾವು ಆ ಮಂಚದ ಮೇಲೆ ಹಾಕ್ಸಿದ್ಯಲ್ಲ ಕೂಸನ್ನು ಅದು ಎಲ್ಲಿಂದ ತರಿಸಿದ್ದು? ದಟ್ ಒನ್ ದಟ್ಸ್ ಫ್ರಮ್ ಬ್ಯಾಂಕಾಕ್. ವೆರಿ ವೆರಿ ಸ್ಮೂತ್. 10% ಡಿಸ್ಕೌಂಟ್, ಫ್ರೀ ಡೆಲಿವರಿ. ಐ ಓನ್ಲಿ ಬಾಟ್ ಇಟ್. ನಿಂತ್ಕೊಳ್ಳಲಿ ಅಣ್ಣ, ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳ. ಯಾಕೋ? ಅಬಾರ್ಷನ್ ಮಾಡ್ಸಕ್ಕೆ. ನೋಡೋ, ನಿನ್ನ ಆಸ್ತಿ ಏನತ್ತೆ ಕೊಟ್ಬಿಡ್ತೇನೆ, ಸುಮ್ಮನೆ ಹೋಗ್ಬಿಡು. ಮಾವು ಇಷ್ಟು ದಿನ ಜಮೀನ್ ಮಾತ್ರ ನನ್ನ ಆಸ್ತಿ ಅನ್ಕೊಂಡಿದ್ದೆ, ಆದ್ರೆ ಇವತ್ತಿನಿಂದ ರಮ್ಯನು ನನ್ನ ಆಸ್ತಿ. ಯಾರ ಹತ್ರ ಏನ್ ಮಾತಾಡ್ತಾ ಇದೀಯಾ? ಅಬೌವ್ 40 ಮಾತಾಡ್ಬೇಕಾರೆ ಬಿಲೋ 40 ಆಮಿ ಕಂಡಿರ್ಬೇಕು. ನಾನು 41. ಅಯ್ಯೋ, ನಾನು 42 ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನಗೂ ನನ್ನ ಬಗ್ಗೆ ಗೊತ್ತಿಲ್ಲ. 10ನೇ ಕ್ಲಾಸಲ್ಲಿ ರೇಸರ್ ಹಿಡ್ಕೊಂಡು ಒಬ್ಬನ ಮುಖ ಕೆತ್ತವನು. ನಾನು 5ನೇ ಕ್ಲಾಸ್ಗೆ ರೇಸರ್ ಹಿಡ್ಕೊಂಡು ನನ್ನ ಮುಖ ನಾನೇ ಕೆರ್ಕೊಂಡು ಮಂಚ ಜೊತೆ ಯಾರು ನಿಂತ್ಕೊಳ್ಳಲ್ಲ. ಮಂಚ ಎತ್ಕೊಂಡ್ರೆ ಒಬ್ರು ನಿಂತ್ಕೊಳ್ಳಲ್ಲ. ನಾನು ಲೋಫರ್, ಮುಟ್ಟ ಲೋಫರ್, ನಾನು ಕಂತ್ರಿ, ನಾನು ಬೇವರ್ಸಿ, ನಾನು ಬಂಡ, ನಾನು ಹುಲಿ, ನಾನು ಕತ್ತೆ, ನಾನು ನಾಯಿ, ನಾನು ಸಿಂಹ. ಯಾವ ನೀವನು ಅವನಿಗೆ ಅವನೇ ಬೇಕು ತಾನೆ? ಮಗನು ಯಾವಾಗ ನೋಡಿದ್ರು ಕೂಗ್ತಾನೆ ಇರ್ತಾನೆ. ಇಕ್ರ ಅವನ್ ಬಾಯಿಗೆ ಏನಾದ್ರು ಅಂತ. ನಿನ್ನ ಮಗಳ ಪಾಲ್ಗೆ ಶಿವ ಅದನ್ನ ತಡಿಯಕ್ ಬಂದ್ರೆ ನಿನ್ನೇರಿದಲ್ಲಿ ನೀನು ಪಂಟ್ರೆ ಇರ್ಬೋದು. ನಿನ್ನಂತ ಪಂಟ್ರನ್ನ ಬೇಟೆಯಾಡೋ ಹಂಟರ್ ನಾನು. ರೇಸನ್ ಡಿಪನ ಅಕ್ಕಿ ತಂದು ಉಣ್ಣೋ ನೀನು, ಆದ್ರೆ ನಾನು ಗದ್ದೆನ ಒತ್ಸಿ ಒಟ್ಟು ಬಿಡಿಸಿ ಪೈರ್ ಬಂದ್ಮೇಲೆ ನಾಟಿ ಮಾಡಿಸಿ ನೀರ್ ಕಟ್ಸಿ ಗೊಬ್ಬರ ಹಾಕ್ಸಿ ತೆನೆ ಬಂದ್ಮೇಲೆ ಔಷಧಿನ ಒಡ್ಸಿ ಭತ್ತನ ಕೂದು ತೆನೆನ ಚೆಚ್ಬಿಟ್ಟು ಆಮೇಲೆ ರಾಸಿ ಮಾಡಿ ಮಿಲ್ಗೆ ಹಾಕ್ಸ್ಬಿಟ್ಟು ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಉಣ್ಣ ನಾನು. ಹುಡುಗಿನ ಕೊಡಕ್ ನೀನ್ ಹಿಂದೆ ಮುಂದೆ ನೋಡ್ತಾ ಇದೆಯೋ ಅದೇ ಹುಡುಗಿ ನಿನ್ನ ಕರ್ಕೊಂಬಂದು ನನ್ನ ಕಾಲ್ ತೊಳೆದು ನೀನೇ ನನ್ನ ಅಳಿಯ ಅಂತ ಒಪ್ಪಬೇಕು. ಹಂಗ ನಾನು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಂಗನೇ ಅಲ್ಲ. ನಾನು ಕಾಮಿಡಿಯನ್ನಲ್ಲ. ಮುಚ್ಕೊಂಡಿರಲೇ. ಮಗಳನ್ನ ಮದುವೆ ಮಾಡಿದವನು ಅವನು, ಆವಾಜ್ ಆಗ್ತಾರೆ ಅವನು. ನಮ್ಮಿದ್ರೆ ಅವನ್ ಗುಡಿಯಲ್ಲ. ಹಲೋ, ಯಾವ ನಾಯಿ ಹಟ್ಟಿಸ್ಕೊಂಬಂತು ಅಂತ ಹಾಕಿ ಕಿರ್ಚಾಡ್ತಾ ಇದ್ದೀರಾ? ಯಾವ ನಾಯಿ ಅಲ್ಲ, ನಿಮ್ಮಪ್ಪ. ನಿಮ್ಮ ಅಪ್ಪಂಗೆ ನಾನು ನಿಮ್ ಮನೆಗ್ ಬರೋದು ಇಷ್ಟ ಅಲ್ಲ ಅಂತ ಕಾಣ್ತದೆ. ಕೊಡಿ ಅಪ್ಪನ್ಗೆ. ತಾಕೊಳ್ಳಿ ಮಾಮೂಯ್. ಇಲ್ಲಮ್ಮ, ಅದೇನು ಅಂದ್ರೆ ನನ್ನ ಅತ್ತೆ ಮಗ, ಅವ್ರು ಬರ್ದೆ ಇನ್ ಯಾರು ಬರ್ತಾರೆ? ನೀವ್ ಸುಮ್ನೆ ಇರ್ಬೇಕಷ್ಟೇ. ರಮ್ಯನ ಅವಾಗ ಬರ್ತಾ ಇರ್ತೀನಿ. ಬೇಡ, ಯಾವಾಗ್ಲೂ ಬರ್ತಾ ಇರಿ. ಡೈಲಿ ಬರ್ತೀನಿ. ಎಲ್ಲೋ ಇದ್ಯಾ ನೀನು? ಎಷ್ಟೊತ್ತ ಕಾಯೋದು ನಿಂಗೆ? ಬರ್ಲಿಲ್ಲ ಅಂದ್ರೆ ಮಾಡ್ತೀನಿ ನಿನಗೆ ನಾನು, ಗೊತ್ತಾಯ್ತಾ? ಆರು ತಿಂಗಳಿಂದ ಬಡ್ಡಿ ಕೊಡದೆ ಓಡಾಡ್ತಾ ಇದ್ಯಾ, ಎಲ್ಲೋ ದುಡ್ಡು? ಜೇಬ್ ಖಾಲಿ ಇದೆ, ಇಲ್ಲ ಅಂದ್ರೆ ಕೊಟ್ಬಿಡ್ತಾ ಇದ್ರು. ಕೈ ಖಾಲಿ ಇಲ್ಲ, ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾ ಇದ್ದೆ. ನನ್ನಂತ ಗಂಡ್ಸ್ ಮೇಲೆ ಕೈ ಮಾಡ್ತೀಯಾ? ಕೈ ಖಾಲಿ ಇದ್ರೆ ತಾನೆ. ನನಗ್ ಹೊಡೆದು ಮನ ಕಲಿತ್ಯಾ? ಇಲ್ಲ ಅಂದ್ರೆ ನಿನ್ನ ಮನ ಮುಚ್ಕೊಳ್ತೀಯಾ? ಸೀರೆನೆ ಅಸ್ಲು, ಬ್ಲೌಸು, ಬಟ್ಟೆ ಇಟ್ಕೊಳ. ಕೊಲ್ಲಕ್ಕಂತ ಒಬ್ಬ ಇದ್ರೆ ಕಾಯಕ್ಕಂತ ಒಬ್ಬ ಇದ್ದೇ ಇರ್ತಾನೆ. ಇವಳನ್ನ ಕಾಪಾಡಕ್ಕೆ ಯಾವ ನಾಯಿನೂ ಇಲ್ವಾ?
ಬೇಡಣ್ಣ ಅಣ್ಣ ಬೇಡ ಬಿಟ್ಬಿಡಣ್ಣ. ನನ್ನ ಹತ್ರ 100% ಬಡ್ಡಿ ತಗೋತಾಳೆ. ಏನೋ ಹುಡುಗಿ ಆಸೆ ಪಟ್ಟು ಕೇಳ್ಬಿಟ್ಲಣ್ಣ 11.5% ತಗೋ ಅಂತ ಹೇಳ್ದೆ. ಯಾರ್ಗಾರ ಹೊಡಿಲಿ ನನ್ನ ತಗಸ್ಕ ಹೊಡಿತಾಳೆ. ನೀನು ಗಂಡ್ಸು ಅಂತ ಗೊತ್ತಣ್ಣ, ಆದ್ರೆ ಬಾಯ್ ಬಿಟ್ಟು ಮಾತ್ರ ಹೇಳ್ಬೇಡಣ್ಣ. ಅವಳು ನನ್ನ ಮುಟ್ಟಿದ್ದಾಳೆ, ಅವಳಿಗೆ ನೋವೇನು ಅಂತ ನಾನ್ ನಿನಗ್ ತೋರ್ಸಿನ್ ಸುಮ್ನೆರಣ್ಣ. ಅವಳು ಕೊಡಿದ್ರೆ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಡಬ್ಬಲ್ ನೋವು ಅವಳು ಪಕ್ಕ ಬಾಡಿ ತರ್ಸ್ಕೊಂಡವನಲ್ಲ, ಅವನು ಕೊಡಿದ್ರೆ ಅವಳಿಗಾಗುತ್ತೆ. ನನ್ನೇ ಹಾಕಿ ಕೊಟ್ಬಿಟ್ಟಿ ನಾವು ಚೋಟು. ಹೆಂಗೆ ಅವನು ಅವಳ ಗಂಡ. ಕೈಯಲ್ಲಿ ಹೊಡಿಲ್ಲ, ಕಾಲಲ್ಲಿ ಹೊಡಿಲ್ಲ, ಇಲ್ಲ ರಾಡಲ್ಲಿ ಹೊಡಿಲ್ಲ. ಲೇ ಚಡ್ಡಿಗೆ ಬಲಗಾಲ ಹಾಕಿದ್ರೂ ಎಡಗಾಲ ಹಾಕಿದ್ರೂ ಸೇರೋದು ಸೊಂಟ ತಾನೆ. ಈ ತ್ಯಾಗಿನ ಎಳ್ಕೊಂಡು ಇವ್ರಿಗೆ ಅಣ್ಣನಿಗೆ ಇನ್ನೊಂದು ಹೆಸರಿದೆ ಬಾಂಬೆಯಲ್ಲಿ. ನೋ ಶೂ ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು. ನಮ್ಮ ಯಜಮಾನು ಒಟ್ಟಿಗೆ 20 ಜನ ಬಂದ್ರು ಒಡೆದು ಬಿಸಾಕ್ತಿದ್ರು ಕಣೋ. ಇವತ್ತು ಯಾಕೆ ಗೊತ್ತಾ ಸುಮ್ಮನೆ ಇದ್ದಾರೆ? ಪ್ರೀತಿಗೋಸ್ಕರ ಹೆಣ್ಣಿಗಾಗಿ ಪ್ರೀತಿಯಲ್ಲಿ ತ್ಯಾಗ ನೋಡು, ತ್ಯಾಗದಲ್ಲೂ ನಗುವ ನೋಡು, ನಗುವಿನಲ್ಲೂ ಮಗುವ ಅಪಾರವಾದ ಪ್ರೀತಿ ಅರಳಿತು. ಅವನ್ನ ಬಿಡಲ್ಲ. ಡಾಕ್ಟರೇ ನನ್ನ ಮೈ ಮುಟ್ಟಕ್ಕೆ ಹೆದರ್ತಿದ್ದ. ಹೇಯ್ ಆ ಮಂಜನ್ ಕರಿಯೋ. ಅಕ್ಕ ಶುಗರ್ ಕಂಪ್ಲೇಂಟ್ ಅಂತ ಡಾಕ್ಟರ್ ಶಾಪ್ಗೆ ಹೋಗೋನು. ಆ ಆಸಿಡ್ ರಾಜ ಅದು ಎಣ್ಣೆ ಇಟ್ಟಲ್ಲಿ ಗೊತ್ತಿಲ್ದಲೆ ಟೇಸ್ಟ್ ನೋಡಕ್ ಹೋಗ್ಬಿಟ್ಟು ಆಸ್ಪತ್ರೆ ಸೇರೋನೆ. ಅಯ್ಯ ಪ್ರೀತ್ಸು ಅಂತ ಪ್ರಾಣ ತಿಂತಾ ಇದ್ದ. ಹೋಗ್ಲಿ ಬಿಡಕ್ಕ ಪೀಡೆ ತೊಲಗ್ತು. ಕಾಯೋ ನೀನು ಮಾನ ಕಾಯೋರ್ ಬಗ್ಗೆ ಮಾತಾಡ್ತೀಯ. ಯಾಕ್ರಿ ನೀವು ಅವನ್ಗೆ ಊಟ ಕೊಟ್ರಿ? ನೀವ್ ಅವತ್ತು ಅವನಿಗೆ ಊಟ ಕೊಡದೆ ಹೋಗಿದ್ರೆ ಅವನು ಅವತ್ ಮಾತ್ರ ಸತ್ತೋಗ್ತಿದ್ದ. ಹಿಂಗೆ ದಿನ 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 ಸಾಯ್ತಿರ್ಲ ಕಣ್ರಿ. ಚಂಗಲು ಬಟ್ಟೆ ಯಾಕ್ಲಾ ಅವಳಿಂದ ಬಿದ್ದು ಸಾಯ್ತೀಯ ಯಾಕ್ಲಾ ಅಂತಂದ್ರೆ, ಅರೆ ರಗ್ಗ ಕಿಯಣ್ಣ ಅವಳಿಗೆ ಕೊಟ್ಟಿರೋ ಪ್ರೀತಿಗೆ ಇನ್ನೂ ಪಟ್ಟಿ ಕಟ್ತಾ ಇದೆ ಅಂತ ಕಣ್ರಿ. ದಿನ ದಿನ ಅವನ್ ದೇವ್ರ ಹತ್ರ ಏನ್ ಬಿಡ್ಕೋತ ಗೊತ್ತಾ? ನಿನ್ನಕ್ಕಿಂತ ಮುಂಚೆ ಅವನ್ ಸಾಯ್ಬೇಕಂತೆ. ಯಾಕ್ಲಾ ಅಂತ. ನೀನ್ ಸಾಯೋದು ಅವನು ಕಣ್ಣಿಂದ ನೋಡಕ್ ಆಗಲ್ವಂತೆ. ಅಕಸ್ಮಾತ್ ಅವಳಿಗಿಂತ ಮುಂಚೆ ನಾನು ಸುತ್ತಬಿಟ್ರೆ, ಅರೆ ರಗ್ಗಾಕಿ ಅಡ್ಡ ಅವಳದು ಮನೆ ಅಕ್ಕಪಕ್ಕ ನಂದು ಸಮಾಧಿ ಮಾಡ್ಬಿಡಿ. ನನ್ನ ಶವ ಸುತ್ತಕ್ಕೆ ಯಾವ್ದು ಬಟ್ಟೆ ಸಿಗ್ಲಿಲ್ಲ ಅಂತಂದ್ರೆ ಅವಳದು ಸೀರೆ ಸುತ್ತ ಬಿಡಿ. ಯಾರಾದ್ರೂ ಏನ್ ರೋಗ ಬಂದಿತ್ತಪ್ಪ ಅಂತ ಕೇಳಿದ್ರೆ ಸಂಧ್ಯನ ಪ್ರೀತಿಸಿದ್ದ ಸದ್ಯನಾ ಅಡ್ಡ ಅಂತ ಹೇಳು. ಇದು ನಿನ್ ಕೂದಲು, ನೀನು ಬ್ಯೂಟಿ ಪಾರ್ಲರ್ ಕಟ್ ಮಾಡಿ ಬಿಸಾಕಿದ್ದು. ಇದು ನಿನ್ ಚಪ್ಪಲಿ, ಇದು ನಿನ್ನ ಕಚ್ಚಾಯ್ತು. ಅದಕ್ಕೆ ಅವನು ಇದನ್ನ ತಂದು ಅವನು ಕಚ್ಚಾಯ್ತ. ನಿನ್ ಸ್ಟಿಕ್ಕರ್ ಉಗುರು, ನಿನ್ ಬ್ಲೌಸ್. ಬಿಟ್ಟು ಹೇಳಕ್ಕಾಗದೆ ಎಷ್ಟು ತುಂಬಾ ಇದೆ. ನಿನಗೋಸ್ಕರ ತಗೊಂಡಿರೋ ಹೂವು. ಪ್ರೀತಿಸದೆ ಹೀರೋ ಹುಡುಗಿ ತಲೆ ಮೇಲಿರೋದಕ್ಕಿಂತ ಪ್ರೀತಿಸೋ ಹುಡುಗನ ಸಮಾಧಿ ಮೇಲಿರೋದು ಮೇಲು ಅಂತ. ಅವ್ರಿಗೇನು ಆಗಲ್ಲ. ಈ ವಾಣೆಲ್ ಬೊಟ್ಟಿರೋವರೆಗೂ ಅವ್ರಿಗೇನು ಆಗಲ್ಲ.
ಈಗ ಎಲ್ಲಿದ್ದಾರೆ? ನೀನ್ ಎದುರಾಕೊಂಡಿದ್ಯಲ್ಲ ಡಿ ವಿ ಗೌಡ್ ರೈಟ್ ಹ್ಯಾಂಡು, ಅವನು ರೋಡಲ್ಲಿ ರುಬ್ಬಿದ್ ಸಾಲ್ದು ಅಂತ ಮನೆಗೆ ತಕೊಂಡೋಗಿ ಮಿಷಿನಲ್ಲಿ ಹಾಕೊಂಡು ರುಬ್ತಾ ಅವನೇ. ಏನ್ ಬದುಕವನೋ ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ.